ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ತಮಿಳುನಾಡಿನ ರಾಜಕಾರಣ ನಾನಾ ರೀತಿಯ ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಈ ಕಾಂಗ್ರೆಸ್ ಪಕ್ಷ ಯಾಕೆ TVKಗೆ ಸಪೋರ್ಟ್ ಮಾಡ್ತು ಅನ್ನುವಂಥ ಚರ್ಚೆಗಳು ಉಟ್ಕೊಂಡಿದ್ದಾವೆ. TVKಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು ಸರಿನಾ ತಪ್ಪಾ ಅನ್ನುವಂಥ ಚರ್ಚೆ ನಡೀತಾ ಇದೆ. DMKಗೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಆಗ್ತು ಅನ್ನುವಂತಹ ಕಟು ಶಬ್ದಗಳ ಪ್ರಯೋಗಗಳು ಆಗ್ತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತ ಅಂತ ದಿನೇಶ್ ಅಮೀನ್ಮಠ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ದಿನೇಶ್ ಅಮೀನ್ಮಠ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಕ್ಷ TVKಗೆ ಸಪೋರ್ಟ್ ಮಾಡಿದ್ದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದರಲ್ಲಿ ಎರಡು ಅಭಿಪ್ರಾಯ ಇದೆ. ಒಂದು ವೈಯಕ್ತಿಕವಾಗಿ ನೋಡಿದರೆ, ಅಂದರೆ ಒಂದು ಆದರ್ಶವಾದ ರಾಜಕಾರಣದ ದೃಷ್ಟಿಯಿಂದ ನೋಡಿದರೆ, ಆದರ್ಶವಾದ ರಾಜಕಾರಣ ಮತ್ತು ಪ್ರಾಕ್ಟಿಕಲ್ ರಾಜಕಾರಣ, ಆದರ್ಶವಾದ ರಾಜಕಾರಣ ನೋಡಿದರೆ DMKಯನ್ನು ಡಿಚ್ ಮಾಡಬಾರದಿತ್ತು, DMK ಜೊತೆ ನಿಲ್ಬೇಕಿತ್ತು. ಇನ್ನು ನೀವು ಒಂದು ರಾಜಕೀಯ ಪಕ್ಷದ ದೃಷ್ಟಿಯಿಂದ ನೋಡಿದರೆ, ಯಾವುದೇ ರಾಜಕೀಯ ಪಕ್ಷದ ದೃಷ್ಟಿ ನೋಡಿದರೆ, ಕಾಂಗ್ರೆಸ್ನ ನಿಲುವಿನಲ್ಲಿ ಅಂಥ ದೊಡ್ಡ ಅಪರಾಧಗಳಾಗಲಿ ಇಲ್ಲದ್ರೆ ಆಶ್ಚರ್ಯವಾಗಲಿ ಎಲ್ಲ. ಒಂದು ಮಾತು ಬಿಸ್ಮಾರ್ಕ್ ಹೇಳಿದೆ, ಏನಂದರೆ ಪಾಲಿಟಿಕ್ಸ್ ಇಸ್ ದಿ ಆರ್ಟ್ ಆಫ್ ದಿ ಪಾಸಿಬಲ್, ದ ಅಟೈನೇಬಲ್, ಆರ್ಟ್ ಆಫ್ ದಿ ನೆಕ್ಸ್ಟ್ ಬೆಸ್ಟ್ ಅಂತ. ನೀವು ಪಾಸಿಬಿಲಿಟಿ, ಪಾಲಿಟಿಕ್ಸ್ ಇಸ್ ದ ಆರ್ಟ್ ಆಫ್ ದಿ ಪಾಸಿಬಿಲಿಟಿ ಅಂತ, ಏನೇನು ಸಾಧ್ಯ ಇದೆ ಅದನ್ನು ಮಾಡಬೇಕು ಅಂತ. ಸೊ ಕಾಂಗ್ರೆಸ್ ಈಗ ಏನು ಮಾಡಬೇಕಿತ್ತು? ಕಾಂಗ್ರೆಸ್ DMK ಜೊತೆನೆ, ಆ ಅಲಯನ್ಸ್ ಜೊತೆನೆ ಕೂತು ಅಲ್ಲಿ ನೋಡಿ, ಅಲ್ಲಿ ಒಂದು ಈಗ ಬೇರೆ ಯಾರಾದರೂ ಸಪೋರ್ಟ್ ಮಾಡಿ ವಿಜಯ್ ಗವರ್ಮೆಂಟ್ ಫಾರ್ಮ್ ಮಾಡುವ ಸಾಧ್ಯತೆ ಇದ್ದಾಗಲೂ ಕಾಂಗ್ರೆಸ್ ಮೈ ಮೇಲೆ ಬಿದ್ದು ಇಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಜೊತೆ ಇದ್ದೇವೆ ಅಧಿಕಾರಕ್ಕೋಸ್ಕರ ಹೋಗಿದ್ರೆ ಅಂದ್ರೆ BJPಯನ್ನ ಹೊರಗಡೆ ಇಟ್ಟು, BJP ಮತ್ತು ಅದರ ಪ್ರಾಕ್ಸಿ ಪಾರ್ಟಿಗಳನ್ನು ADMKಯನ್ನು ಹೊರಗಿಟ್ಟು ವಿಜಯ್ ಉಳಿದ ಪಾರ್ಟಿಗಳ ಜೊತೆ ಸೇರಿ ಒಂದು ಗವರ್ಮೆಂಟ್ ಫಾರ್ಮ್ ಮಾಡುವ ಸ್ಥಿತಿಯಲ್ಲಿದ್ದರೆ ಕಾಂಗ್ರೆಸ್ ಹೋಗಿದ್ದು ತಪ್ಪು. ರೈಟ್? ಕಾಂಗ್ರೆಸ್ ಹೋಗ್ಬಿಡುತ್ತೆ. ಯಾಕಂದ್ರೆ ಇವ್ರು ಇಲ್ಲದಿದ್ರೆ ಅವ್ರು ಫಾರ್ಮ್ ಆಗ್ತಾ ಇತ್ತು. ಒಂದೇ ಒಂದು ನಿಮಿಷ ಸರ್, ಈಗ ನೀವು ಹೇಳಿದ್ರಿ BJPಯ ಪ್ರಾಕ್ಸಿ ಪಾರ್ಟಿಗಳು ಅಂತ. ತಮಿಳುನಾಡಿನಲ್ಲಿ ADMK. ಓಕೆ, ಈಗ ಅದೊಂದು ಚರ್ಚೆ ನಡೀತಿದೆ. TVKಗೆ ADMK ಒಂದು ಬಣ ಅಥವಾ ಒಂದಷ್ಟು ಜನ ಶಾಸಕರು ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರೆಸಾರ್ಟ್ಗೆ ಹೋಗಿದ್ದಾರೆ, ಅಥವಾ ADMKನೇ ಸಪೋರ್ಟ್ ಮಾಡ್ಬೋದು ಅನ್ನೋ ರೀತಿಯೆಲ್ಲ ಇದೆ. ಅದನ್ನ ವಿಜಯ್ ಆ ಬೆಂಬಲವನ್ನ ಪಡ್ಕೊಳ್ತಾರ ಇಲ್ವಾ ಗೊತ್ತಿಲ್ಲ. ಬಟ್ ಆ ಥರ ಚರ್ಚೆ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಒಂಚೂರು ಉತ್ಸಾಹದಿಂದ, ಒಂಚೂರಲ್ಲ ಬಹಳ ಉತ್ಸಾಹದಿಂದ ಹೋಗಿ ಸಪೋರ್ಟ್ ಮಾಡುವಂಥದ್ದು ಯಾಕೆ ಬೇಕಿತ್ತು? ಅದನ್ನೇ ಹೇಳ್ತಾ ಇರೋದು. ಒಂದು ನೋಡಿ, ಸಪೋರ್ಟ್ ಮಾಡಿದಾಗ ಅದು ಒಂದು ಷರತ್ತಾಗಿದೆ, BJP ಮತ್ತು ಅದರ ಪ್ರಾಕ್ಸಿ ಪಾರ್ಟಿಗಳ ಜೊತೆ ನೀವು ಅಲಯನ್ಸ್ ಮಾಡಬಾರದು ಅಂತ. ರೈಟ್? ಅಂದ್ರೆ BJP ADMK ಜೊತೆ ನೀವು ಮಾಡಬಾರದು ಅಂತ ಅದು ಇದೆ. ಒಂದು ಅದು ಷರತ್ತಿದೆ. ADMK ಇಂದ ಒಂದಷ್ಟು ಜನ ಹೊಡ್ಕೊಂಡು ಬಂದ್ರೆ ಅದು ಬೇರೆ, ಅದು ಪಾರ್ಟಿ ಸ್ಪ್ಲಿಟ್ ಆಗುದು. ಅದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು, ಈ ಕಾಂಗ್ರೆಸ್ಸಿನ ಸಪೋರ್ಟ್ ಇಲ್ಲದೇನೆ ವಿಜಯ್ ಒಂದು ಬೇರೆ ಪಾರ್ಟಿಗಳ, ಈಗ ಒಂದು ಬೇರೆ, ಈಗ CPMದು ಒಂದು 10, CPIದು ಒಂದು 10, VCKದ್ದು ಇನ್ನೊಂದು 4 ಪಾರ್ಟಿ MLAಗಳಿದ್ದು, ಅದರ ಮೂಲಕ ವಿಜಯ್ ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ಕಾಂಗ್ರೆಸ್ ಮತ್ತು DMK ಸಪೋರ್ಟ್ ಇಲ್ಲದೇನೆ ಮಾಡೋದಿದ್ರೆ, ಕಾಂಗ್ರೆಸ್ ಇಲ್ಲ ನಾವು ಸೇರ್ತೇವೆ ಅಂತ ಹೋಗಿದ್ರೆ ಅದು ತಪ್ಪು ಸರ್. ಈಗ ಎಲ್ಲರೂ ಕಾಂಗ್ರೆಸ್ ಆಗಲಿ DMK ಆದ್ರೆ ಪ್ರೈಮರಿ ಉದ್ದೇಶ ಏನು? BJP ಮತ್ತು ಅದರ ಪ್ರಾಕ್ಸಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬಾರದು ಅಂತ. ಹೌದು, ರೈಟ್? ಈಗ ಬೇರೆ ಏನು ಆಪ್ಷನ್ ಇದೆ ಕಾಂಗ್ರೆಸ್ಗೆ? ಓಕೆ, ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಒಂದು ಕ್ವಶನ್ ಕೇಳಿ. 2018ರಲ್ಲಿ BJPನ ಅಧಿಕಾರದಿಂದ ಹೊರಗಿಡಬೇಕು ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾಸ್ತಿ ಸೀಟ್ ಗೆದ್ದಿದ್ರು, JDSಗೆ ಅಧಿಕಾರನ ಕೊಟ್ಟಿದೆ. ಅಲ್ಲಿ DMK ಆ ಕೆಲಸ ಮಾಡ್ಬೇಕು ಅಂತನಾ? ಅಲ್ಲ, ಮಾಡಿದ್ರೆ ತಪ್ಪೇನಲ್ಲ. ನನ್ನ ಪ್ರಕಾರ ತಪ್ಪಲ್ಲ. DMK ಹೊರಗಿನಿಂದ ಸಪೋರ್ಟ್ ಮಾಡಿ ವಿಜಯನ್ನು ಗವರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಬಿಟ್ರೆ ನನ್ನ ಪ್ರಕಾರ ತಪ್ಪಲ್ಲ. ಪ್ರೈವೇಟ್ ನೋಡಿ, ಇವತ್ತು ಇಡೀ ದೇಶವನ್ನು BJP ಆವರಿಸಿಕೊಳ್ತಾ ಇದೆ. ಸರ್, ನೀವು ಅವಾಗ ಇನ್ನೊಂದು ಮಾತು ಹೇಳಿದ್ರಿ, ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂತ. ಅದು ಎಕ್ಸಾಕ್ಟ್ಲಿ. DMK ಇವತ್ತು TVKನ ಬೆಳೆಸಿದ್ರೆ, ಹೌದು, ಈಗ ನಾಳೆಗೆ ADMK ವೈಪ್ ಔಟ್ ಆಗ್ಬೋದು. ಹೌದು, ಆಯ್ತಾ? ಹೌದು.
ಟಿವಿಕೆ ಒಂದು ಆಲ್ಟರ್ನೇಟಿವ್ ಫೋರ್ಸ್ ಆಗಿರುತ್ತೆ. ಹೌದು, ಇರುತ್ತೆ. ಸೊ ಆಲ್ಟರ್ನೇಟಿವ್ ಫೋರ್ಸ್ ತನಗೆ ಈ ಮುಂದೊಂದು ದಿನ ವೈರಿ ಆಗ್ತಾರೆ ಅಂತ ಗೊತ್ತಿದ್ದು DMK ಯಾಕೆ ಸಪೋರ್ಟ್ ಮಾಡ್ಬೇಕೀಗ? ಅದನ್ನೇ ಹೇಳಿದ್ದಲ್ಲ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಯಾಕೆ ಒಪೋಸ್ ಮಾಡಿರೋದು? JDS ಜೊತೆ ಹೋಗುದನ್ನು ಸಿದ್ದರಾಮಯ್ಯ ಅವರ ಕೈ ತೋಳೆಲ್ಲ ಬಳಸ್ಕೊಂಡು ಯಾಕೆ ಕೈಕಟ್ಟಿ ನಿಂತರು? ಅವರು ಅದರ ವಿರುದ್ಧ ಇದ್ರು. ಯಾವತ್ತೂ ಕೂಡ ಈ JDS ಅನ್ನು ಬೆಳೆಸುವುದು ಬಹಳ ದೊಡ್ಡ ತಪ್ಪಂತ ಇವತ್ತು ಪ್ರೂವ್ ಆಗಿದೆ. ಅವ್ರು ಕೊನೆಗೆ ಯಾರ ಜೊತೆ ಹೋದ್ರು? ಕೊನೆಗೆ ಬಿಜೆಪಿ ಜೊತೆ ಹೋದ್ರು. ಬಿಜೆಪಿಯನ್ನು ಬಲಪಡಿಸ್ಲಿಕ್ಕೇನೆ ಆಯ್ತಲ್ಲ ಅದು ಅಲ್ಟಿಮೇಟ್ಲಿ ಅದು ಆಗುತ್ತೆ. ಅದರಿಂದ DMK ಅಂತ ತಪ್ಪನ್ನು ಮಾಡೋದಿಲ್ಲ ನನ್ನ ಪ್ರಕಾರ. ನಾನು ಹೇಳ್ತಾ ಇರೋದು, ಈಗ ನೋಡಿ, ಇಡೀ ದೇಶವನ್ನ ಬಿಜೆಪಿ ಆವರಿಸಿಕೊಳ್ತಾ ಇದೆ. ಉತ್ತರ ಭಾರತದಲ್ಲಿ ಪಂಜಾಬ್, ಹಿಮಾಚಲ್ ಪ್ರದೇಶ, ಜಾರ್ಖಂಡ್ ಬಿಟ್ರೆ ಎಲ್ಲಾ ಕಡೆ NDA ಸರ್ಕಾರ ಇದೆ. ಇರೋದು ನಮ್ಮ ತೆಲಂಗಾಣ, ಕರ್ನಾಟಕ, ಕೇರಳ, ಬಂದ್ರೆ ತಮಿಳುನಾಡು ಅಲ್ವಾ? ಬೇರೆ ಎಲ್ಲಾ ಕಡೆ ಇಂಥ ಸಂದರ್ಭದಲ್ಲಿ ಪ್ರೈಮರಿ ನಮ್ಮ ಜವಾಬ್ದಾರಿ ಏನಂದ್ರೆ ಯಾರು ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಏನಾದರೂ ಮಾಡಿ ಬಿಜೆಪಿ ಮತ್ತು ಅದರ ಪ್ರಾಕ್ಸಿ ಪಾರ್ಟಿಗಳನ್ನು ಅಧಿಕಾರಕ್ಕೆ ಬರದಾಗೆ ತಡೆಯುವುದು ನಮ್ಮ ಫಸ್ಟ್ ಪ್ರಯಾರಿಟಿ ಅಂತ ತಿಳ್ಕೊಳ್ಬೇಕು. ಈ ದೃಷ್ಟಿಯಿಂದ ಹೇಳಿದ್ದು, ಇದನ್ನು ಪ್ರಾಯೋಗಿಕವನ್ನು ತಿಳ್ಕೊಳ್ಳಿ, ಇದನ್ನು ಸೈದ್ಧಾಂತಿಕವಾಗಿ ಅಂತ ತಿಳ್ಕೊಳ್ಳಿ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ TVKಯನ್ನು ಸಪೋರ್ಟ್ ಮಾಡಿದ್ರಲ್ಲಿ ತಪ್ಪಿಲ್ಲ, ಆಯ್ತಾ? ಆಮೇಲೆ ಇದನ್ನು ಪ್ರಶ್ನೆ ಮಾಡ್ತಾ ಇರೋರು ಯಾರು? ನನಗೆ ಅದು ಇಂಟ್ರೆಸ್ಟಿಂಗ್. ಯಾರು? ಈಗ DMKನೇ ಪ್ರಶ್ನೆ ಮಾಡಿದೆ ಅಂತ ತಿಳ್ಕೊಳ್ಳಿ. ಹೌದು, DMK ಬಿಜೆಪಿ ಜೊತೆ ಹೋಗಿಲ್ವಾ? ಹೋಗಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ DMKಯನ್ನು ಕ್ಷಮಿಸಿದ್ದೇ ಒಂದು ದೊಡ್ಡ ಇತಿಹಾಸ. ರಾಜೀವ್ ಗಾಂಧಿ ಹತ್ಯೆ ಕೇಸಲ್ಲಿ ಜೈನ್ ಕಮಿಷನ್ DMKಯನ್ನು ಇಂಡಿಕ್ಟ್ ಮಾಡಿದೆ, LTT ಜೊತೆ ಶಾಮೀಲಾಗಿದ್ರು ರಾಜೀವ್ ಗಾಂಧಿ ಮರ್ಡರ್ ಅಲ್ಲಿ ಅಂತ. ತೆಗೀರಿ ರಿಪೋರ್ಟ್ ಅನ್ನು. ಆದ್ರೂ ಸೋನಿಯಾ ಗಾಂಧಿ, ನಾವೆಲ್ಲ ಸೋನಿಯಾ ಗಾಂಧಿ ಬಗ್ಗೆ ಏನೋ ಲಘುವಾಗಿ ಮಾತಾಡ್ತಾರೆ. ಇನ್ ಸ್ಪೈಟ್ ಆಫ್ ದ್ಯಾಟ್ ಸೋನಿಯಾ ಗಾಂಧಿ 2003ರಲ್ಲಿ DMK ಜೊತೆ ಮೈತ್ರಿ ಮಾಡ್ರು. ಆಗ್ಲೂ ಈ ವಿರೋಧ. ನಾನೇ ಒಂದು ಕಾಲಂ ಬರೆದಿದ್ದೆ ಆಗ. DMK ಜೊತೆ ಆಯ್ತು, ಅವಳ ಪತಿಯ ಮರ್ಡರ್ ಅಲ್ಲಿ ಅವರು ಅಕ್ಯೂಸ್ಡ್ ಅಂತ ಆಗಿದ್ರು ಕೂಡ ಒಂದು ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಬಿಜೆಪಿ ಒಂದು ಆಲ್ಟರ್ನೇಟಿವ್ ಕಟ್ಟುವ ದೃಷ್ಟಿಯಿಂದ ನಾವು DMK ಕ್ಷಮಿಸಿ ಬಿಡೋಣ ಅಂತ ಹೋದ್ರು ಅವರು. ಅಲ್ಲಿಂದ ಇವರ ಮೈತ್ರಿ ಕಂಟಿನ್ಯೂ ಆಗಿರುತ್ತೆ. ಅದಕ್ಕಿಂತ ಮೊದಲು 2003ರವರೆಗೆ 1998ರಿಂದ 2003ವರೆಗೆ ಇವರು ವಾಜಪೇಯಿ ಸರ್ಕಾರದಲ್ಲಿದ್ರು. ಹೌದು. ಅದರಿಂದ DMK, ಪೆರಿಯಾರ್ ಎಲ್ಲ ಮಾತಾಡ್ತೇವಲ್ಲ ನಾವು. ಇದೇ ಪಾರ್ಟಿ ADMK ಇರ್ಲಿ DMK ಇರ್ಲಿ, ಇವರು ಬಿಜೆಪಿ ಜೊತೆ ಹೋಗಿರ್ಲಿಲ್ವಾ? ಹೋಗಿದ್ದಾರೆ. ಅದರಿಂದ ನೀವು ಇದನ್ನು ದೊಡ್ಡ ಪಲ್ಟಿ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ CPM, CPI. ಆದ್ರೆ ಸರ್ ಒಂದ್ ನಿಮಿಷ, ಬಟ್ 2003ರಿಂದ 2026ವರೆಗೆ ಅಂದ್ರೆ 23 ವರ್ಷಗಳ ಕಾಲ DMK ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿಷ್ಠವಾಗಿತ್ತು? ಕಾಂಗ್ರೆಸ್ ಅಲಯನ್ಸ್ಗೆ, ಅದು UPA ಇರಲಿ ಅಥವಾ ಇಂಡಿಯಾ ಇರಲಿ, ಬ್ಲಾಕ್ ಇರಲಿ, ಎಷ್ಟು ನಿಷ್ಠವಾಗಿತ್ತು ಅನ್ನೋದು ಕೂಡ ಬಹಳ ಮುಖ್ಯ ಅಲ್ಲ? ಖಂಡಿತ ಮುಖ್ಯ. ಬಹುಶಃ ಇಡೀ ದೇಶದಲ್ಲಿ RJD ಬಿಟ್ರೆ ಸಂಖ್ಯೆ ದೃಷ್ಟಿಯಿಂದ ದೊಡ್ಡ ಪಕ್ಷ ಮತ್ತೆ ನಿಷ್ಠೆ ದೃಷ್ಟಿಯಿಂದನೂ ದೊಡ್ಡ ಪಕ್ಷ ಆಗಿತ್ತು DMK. ಅಂತ ಪಕ್ಷಕ್ಕೆ ಆಯ್ತಪ್ಪ, ಈಗ ಏನೋ ಒಂದು ರಾಜಕೀಯ ಹಿನ್ನಡೆ ಆಗಿದೆ. ಇಂಥ ಸಂದರ್ಭದಲ್ಲಿ DMK ಈಗ ಹಿಂದೆ ಕಷ್ಟಕ್ಕ ಇದ್ದಾಗ ಕಾಂಗ್ರೆಸ್ಗೆ DMK ಸಪೋರ್ಟ್ ಮಾಡಿತ್ತು, ಈಗ DMK ಕಾಂಗ್ರೆಸ್ ಸಪೋರ್ಟ್. ಈಗ ಒಂದು ಹೇಳಿ, DMK ಜೊತೆನೆ ಕಾಂಗ್ರೆಸ್ ಉಳಿತು ಅಂತ ತಿಳ್ಕೊಳ್ಳಿ. DMK ಕಷ್ಟ ಕಡಿಮೆ ಆಗುತ್ತಾ? ಇಲ್ಲದ್ರೆ ಇವರು ಹೋದ ಕಾರಣಕ್ಕಾಗಿ DMK ಕಷ್ಟ ಜಾಸ್ತಿ ಆಗುತ್ತಾ ಅಂತ ಅವರು ವಿರೋಧ ಪಕ್ಷವಾಗಿ ಇರ್ತಾರೆ. ಈಗ ನೋಡಿ, DMKಗೆ ತಮಿಳುನಾಡಲ್ಲಿ ಇವತ್ತಿಗೆ ಥ್ರೆಟ್ ಇರೋದು ಯಾವುದು? TVK. ಹೌದಾ? ಸೊ ಈಗ ನೀವು TVK ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇಲೆಕ್ಷನ್ ನೋಡುದು. ಮುಂದೆ ನಾಡಿದ್ದು ಇಲೆಕ್ಷನ್ 5 ವರ್ಷದ ಈಗಲೂ ನೋಡಿ, ನಾನು ಕಾಂಗ್ರೆಸ್ ನಾಯಕರ ಕೆಲವು ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ದೀನಿ. ಈಗಲೂ ನಮಗೆ DMK ಬಗ್ಗೆ ಗೌರವ ಇದೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅಲ್ಲಿ ಹೋಗಿ, ನಾನು ಇಲ್ಲಿಯವರೆಗೆ ಯಾರನ್ನು ಬ್ರದರ್ ಅಂತ ಕರೆದಿಲ್ಲ, ಸ್ಟಾಲಿನ್ ಇಸ್ ಮೈ ಬ್ರದರ್ ಅಂತ ಹೇಳಿದ್ರು. ಇನ್ನೊಂದು ವರ್ಷ ಇದೆ ಕೇಳ್ತಾ, ಸ್ಟಾಲಿನ್ ಇಲ್ಲಿವರೆಗೆ ಅವರ ಮಿತ್ರ ಪಕ್ಷದ ಇಂಡಿಯಾ ಮೈತ್ರಿಕೂಟ ಇರಲಿ, UPA ಮೈತ್ರಿಕೂಟದಲ್ಲಿರಲಿ, ಯಾರು ಕೂಡ ಬಹಿರಂಗವಾಗಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿ ಅಂತ ಹೇಳಿಲ್ಲ. ಸ್ಟಾಲಿನ್ ಹೇಳಿದ್ದು ಎಕ್ಸಾಕ್ಟ್ಲಿ ಹೇಳಿದ್ದು. ನಾನು ನೋಡಿ, ಈಗಲೂ DMK ಮತ್ತು ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದಲ್ಲೇ ಇದೆ. ಈಗ ಇನ್ನೂ ಹೊರಗೆ ಬಂದಿಲ್ಲ. ಹೌದು, ಆಯ್ತಾ? ಇಂಥದ್ದು ನಡೀತಾನೆ ಇರುತ್ತೆ. ಈಗ ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ಅದು 2029 ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಅದೇ ಹೇಳಿದ್ದು. ಈಗ ಕ್ರುಷಿಯಲ್ ಇರುವುದು ಅದು. ಈಗ ವಿಜಯ್ ಏನ್ ಸ್ಟ್ಯಾಂಡ್ ತಗೊಳ್ತಾನೆ, DMK ಏನ್ ಸ್ಟ್ಯಾಂಡ್ ತಗೊಳ್ತಾನೆ, ಕಾಂಗ್ರೆಸ್ ಏನ್ ಸ್ಟ್ಯಾಂಡ್ ತಗೊಳ್ತಾನೆ ಅಂತ ಇರುತ್ತೆ. ಅದರ ನಂತರ ನೀವು DMK ಸಪೋರ್ಟ್ ಮಾಡಿದ್ದು ನಿಜ, ಕಾಂಗ್ರೆಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದೆ ಯಾವತ್ತು ಅಲ್ಲಿ. ಯಾಕಂದ್ರೆ ಅವರು ಒಂದ್ ಕಾಲದಲ್ಲಿ ತಮಿಳ್ನಾಡನ್ನ ಆಳಿದವರು ಅವರು ಅಲ್ವಾ. ಆದ್ರೆ ಅವ್ರು ಬಿಟ್ಕೊಟ್ರು ಅಂದ್ರೆ ಜನ ಕೈ ಬಿಟ್ರು ಅವರನ್ನು.
ಅದರ ನಂತರ ಯಾವತ್ತು ಈ ಸರಿ ಒಂದು ಸ್ವಲ್ಪ ಬಾರ್ಗೇನ್ ಜಾಸ್ತಿ ಆಯಿತು, ಜಾಸ್ತಿ ಸೀಟ್ ಕೊಡಬೇಕು ಅನ್ನೋದು ಬಿಟ್ಟರೆ ಅವರು ಗೌರ್ಮೆಂಟ್ ಒಂದು ಮಿನಿಸ್ಟರ್ ಪೋಸ್ಟು ಕೇಳಲಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಅಂದರೆ ಲೋಕಸಭೆಯಲ್ಲಿ ನಮಗೆ ಇವರು ಸಪೋರ್ಟ್ ಮಾಡ್ತಾರೆ ಎನ್ನುವ ಕಾರಣಕ್ಕೆ 2004 ಕೂಡ ಅವರಿಗೆ ಪ್ರೈಮ್ ಪೋಸ್ಟ್ಗಳನ್ನು ಕೊಟ್ಟರು. ಹಾಗೆ ನೋಡಿದ್ರೆ ನಿಮ್ಮ UPA ಗೌರ್ಮೆಂಟ್ ನ ಫಾಲ್ ನಲ್ಲಿ ರಾಜನ ದೊಡ್ಡ ಪಾತ್ರ ಇದೆ. 2G ಕೇಸಸ್ ಇದೆ ಅಲ್ವಾ, ಇವರದೇ ಕಾಂಟ್ರಿಬ್ಯೂಷನ್ ಅದು. ಅದರಿಂದ ಆ ಚರಿತ್ರೆಯಲ್ಲೆಲ್ಲ ತೆಗೆದು ನೋಡಿದ್ರೆ ಎರಡೂ ಕಡೆಯಲ್ಲ ಇಂಥದ್ದು ಸಿಗುತ್ತೆ, ನೆಗೆಟಿವ್ ಪಾಸಿಟಿವ್ ಸಿಗುತ್ತೆ. ಈ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ನನ್ನ ಪ್ರಕಾರ ಕಾಂಗ್ರೆಸ್ಗೆ ಬೇರೆ ಆಯ್ಕೆಗಳಿರಲಿಲ್ಲ. ನೀವು ಒಂದು ನಿಮ್ಮ ನಿಮ್ಮ ಉದ್ದೇಶ ಏನು, ನಾವು ಅಧಿಕಾರಕ್ಕೆ ಬರಬೇಕು, ಅಲ್ಲಿಯ BJP ಅಧಿಕಾರಕ್ಕೆ ಬರಬಾರದು ಅಂತ. ಇದು ಸರಿಯಾದ ತಪ್ಪ ಉಳಿದವ್ರು ಚರ್ಚೆ ಮಾಡಲಿ. ಆದರೆ ಕಾಂಗ್ರೆಸ್ ಆ ರೀತಿ ಯೋಚನೆ ಮಾಡೋದು. ಈಗ DMKದ್ದು ಕೂಡ ಉದ್ದೇಶ ಅದೇ ಅಲ್ವಾ, BJPಯನ್ನು ಹೊರಗಿಡಬೇಕು ಅಂತ. ವಿಜಯದ ಉದ್ದೇಶ ಅದೇ ಅಲ್ವಾ, BJPಯನ್ನು ಹೊರಗಿಡಬೇಕು. ಸರ್, ಇಲ್ಲಿ BJP ಅಧಿಕಾರಕ್ಕೆ ಬರುವ ಪ್ರಶ್ನೆನೇ ಇರ್ಲಿಲ್ವಲ್ಲ. BJP ಗೆದ್ದಿರೋದು ಒಂದು ಸೀಟು, BJPಯ ಪ್ರಾಕ್ಸಿ ಬಿಜೆಪಿ ಅಲ್ಲಲ್ಲ ಸರ್, ADMK ಕೂಡ ಅಧಿಕಾರಕ್ಕೆ ಬರುವಂತದ್ದು ಚಾನ್ಸಸ್ ಇರ್ಲಿಲ್ವಲ್ಲ. TVK ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತ ಒಂದು ಸಣ್ಣ ಈಗ ಏನ್ ಬರ್ತಾ ಇದೆ, BJPನೇ ಅವರನ್ನು ಆ ಕಡೆ ಕಳಿಸುವ ಯೋಚನೆ ಬರ್ತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದೆ ಅಲ್ವಾ. ಅಂತದ್ದೇನಾದ್ರೂ ಆದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ನನ್ನ ಪ್ರಕಾರ ಬಹಳ ದೊಡ್ಡ ಅಧಿಕಾರದ ಆಸೆಯಿಂದ ನೋಡಿ, ಕಾಂಗ್ರೆಸ್ ಬಹಳ ಅಧಿಕಾರದ ಆಸೆಯಿಂದ ಸೀರಿಯಸ್ ಆಗಿ ರಾಜಕಾರಣ ಮಾಡಿದ್ರೆ ಈ ಸ್ಥಿತಿ ಇರ್ತಾ ಇರ್ಲಿಲ್ಲ. ಅವರು ಬಹಳ ಸಂದರ್ಭದಲ್ಲಿ ಆತ್ಮಘಾತತನ ಮಾಡಿದ್ದಾರೆ, ಪೊಲಿಟಿಕಲ್ ಹರಾಕಿರಿಗಳನ್ನೇ ಮಾಡ್ತಾ ಬಂದಿದ್ದಾರೆ. ಅದು ಬಿಟ್ಟು ಈ ಸಡನ್ ತಮಿಳ್ನಾಡಿನಲ್ಲಿ ಒಂದು 5 ಜನ ಸೇರಿಸಿ ನಾವೇನೋ ಅಧಿಕಾರಕ್ಕೆ ಬರಬೇಕು ಅಂತ ಆ ಉಮೇದು ನನಗೇನು ಕಾಂಗ್ರೆಸ್ನಲ್ಲಿ ಇದ್ದಾಗ ಅದನ್ನು ಇಟ್ಕೊಂಡು ಏನೋ ದೊಡ್ಡದಾಗುತ್ತೆ ಅಂತ. ಏನ್ ಆಯ್ತು, ಅದಲ್ಲ ಅಂದ್ರೆ ಸರಿ, DMK ಜೊತೆ ಇದ್ವಿ, ಸೇಫ್ ಆಗಿತ್ತು, ನಮ್ಮ ಮೈತ್ರಿ ಅದೆಲ್ಲ ಸರಿ. ಬಟ್ ಪಕ್ಷ ಬೆಳಿತಿರ್ಲಿಲ್ಲ, ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಬೆಳಿತಿರಲಿಲ್ಲ. TVK ಜೊತೆ ಹೋದ್ರೆ ಬೆಳಿಬಹುದು ಅನ್ನೋ ಕಾರಣಕ್ಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೋಗಿದ್ರು, ಖಂಡಿತ ಅದು ಒಂದು ಅವಕಾಶ ಇದೆ. ಯಾಕೆಂದ್ರೆ ನೋಡಿ, ವಿಜಯ್ದು ಪಾರ್ಟಿ ಅದು ಹೊಸ ಪಾರ್ಟಿ, ಅದಕ್ಕೆ ಬಹಳ ದೊಡ್ಡ ಮಟ್ಟದ ಕ್ಯಾಡರ್ಗಳಿಲ್ಲ. ಇವತ್ತಿಗೂ ಆ ಪಾರ್ಟಿ ಅಧ್ಯಕ್ಷರು ಯಾರು, ಕಾರ್ಯದರ್ಶಿ ಯಾರು, ಚೇರ್ಮನ್ ಯಾರು, ಟ್ರೆಜರರ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ DMK ಇದೆಯಲ್ಲ, ಅದು ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ನೀವು ಎಲ್ಲಿ ಹೋದ್ರೂ ನಿಮಗೆ ಒಬ್ಬ DMK ಕಾರ್ಯಕರ್ತ ಸಿಗ್ತಾನೆ. ಅಲ್ಲಿ ನಿಮ್ಮ ಕಾಂಗ್ರೆಸ್ ಅನ್ನು ಬೆಳೆಸೋದು ಕಷ್ಟ, ಆಯ್ತಾ. ಫಸ್ಟ್. ಎರಡನೇದಾಗಿ ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಕೂಡ DMK ಒಂದು ಇಂಡಿಪೆಂಡೆಂಟ್ ಆದ್ರೆ ಅದರ ಒಂದು ಸ್ಥಾನ ಮಾಡಿಕೊಡ್ತೀವಿ, ಆಯ್ತಾ. ವಿಜಯ್ ಇಲ್ಲ, ವಿಜಯ್ ಇನ್ನೂ ಯಾಟು ಕಾರು ಇಸೋನು ಪ್ಲೇಸ್ ಆಗಿದ್ದಾಗ ಇದು ಹೆಲ್ಪ್ ಆಗ್ಬೋದು ಅಂತ ಆ ಯೋಚನೆನೂ ಬಂದಿರ್ಬೋದು ಅವರಿಗೆ, ತಪ್ಪೇನಲ್ಲ. ಆದ್ರೆ ಒಂದು ಏನು ಹೇಳ್ಬೋದು ಅಂದ್ರೆ ಈ ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ, ಹೊರಗಿನಿಂದ ಸಪೋರ್ಟ್ ಮಾಡ್ತೇವೆ, ನಾವು ಏನು ಪೋರ್ಟ್ಫೋಲಿಯೋ ತಗೊಳ್ಳೋದಿಲ್ಲ ಅಂತ ಒಂದು ಹೇಳ್ಬೋದು. ಆದ್ರೆ ಹೊರಗಿನಿಂದ ಸಪೋರ್ಟ್ ಮಾಡಿದ ತಕ್ಷಣ ಒಂದು ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಬ್ಲಾಕ್ ಮೇಲ್ ರಾಜಕಾರಣ ಶುರುವಾಗುತ್ತೆ. ಹಿಂದಿಗೆ ಕಾಂಗ್ರೆಸ್ ಬಹಳ ಸಂದರ್ಭದಲ್ಲಿ ಇದು ಮಾಡಿದೆ. ಅದು ಹೊರಗಿನಿಂದ ಸಪೋರ್ಟ್ ಮಾಡಿದ್ರೆ ಅದು ಅಲ್ಲ, ನೀವು ಬರೋದಾದ್ರೆ ಒಳಗಡೆ ಬನ್ನಿ ಅಂತ ಹೇಳೋದೇ ಬೆಟರ್ ಅದು. ಸೊ ಆ ರೀತಿ ಮಾಡ್ಬೋದು. ಅದರಿಂದ ನನಗೇನು ಕಾಂಗ್ರೆಸ್ ಬಹಳ ನೋಡಿ, ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಕೆಲವು ಕಮ್ಯುನಿಸ್ಟ್ ಮಿತ್ರರು ಕೂಡ ಕಾಂಗ್ರೆಸ್ ಮಾಡಿದ ತಪ್ಪಂತ ಹೇಳ್ತಾರೆ. ಈಗ ಅವರದ್ದು 2 ಸೀಟ್ ಇದೆ, CPI ನೋಡಿ, ಅಲ್ಲಿ CPI 2, CPM 2, IML 2, VCK 2. ಈ 8 ಜನ ಸಪೋರ್ಟ್ ಮಾಡದೇ ಇದ್ರೆ ಗೌರ್ಮೆಂಟ್ ಈಗ ಫಾರ್ಮೇ ಆಗುದಿಲ್ಲ. ಈಗ ಇವ್ರು ಏನ್ ಮಾಡ್ತಾರೆ ನೋಡ್ಬೇಕು. ನನಗೆ ಇನ್ನು ಮಜಾ ಏನಂದ್ರೆ ಕರ್ನಾಟಕದ BJP ಅವರು ಹೇಳ್ತಾರೆ ನೋಡ್ರಿ, DMKಗೆ ಕಾಂಗ್ರೆಸ್ ಡಿಚ್ ಮಾಡ್ತು ಅಂತ. ಇವರ ಚರಿತ್ರೆ ನೋಡಿದ್ರೆ ಈಗ ಅವನು ಅಸ್ಸಾಂನ ಮುಖ್ಯಮಂತ್ರಿ ಇರ್ಲಿ, ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಇರ್ಲಿ, ಎಲ್ರು ಇಲ್ಲಿಂದ ಎತ್ಕೊಂಡು ಹೋದವರು. ಇವರು ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು, ಎಲ್ಲೇ ಕೊನೆಗೆ PDP ಜೊತೆಯನ್ನು ಕೂಡ ಸೈದ್ಧಾಂತಿಕ ವಿರೋಧ ಅವರ ಜೊತೆಯನ್ನು ಮಾಡಿದ್ದಾರೆ. ಇವರು ಯಾರನ್ನು ಬಿಟ್ಟಿಲ್ಲ. ಅಂದ್ರೆ ಕಾಂಗ್ರೆಸ್ ಒಂದು ರೀಸೆಂಟ್ ಎಕ್ಸಾಂಪಲ್ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನ ಹೊಡೆದಾಕ್ಬಿಟ್ಟಿರಲ್ಲ. ಕಾಂಗ್ರೆಸ್ ಈ ರೀತಿ ಪಕ್ಷದ ಮಿತ್ರ ಪಕ್ಷಕ್ಕೆ ಡಿಚ್ ಮಾಡ್ತಾರೆ ಅಂತ ಒಂದಿದೆ, ಆಯ್ತಾ. ಮಿತ್ರ ಪಕ್ಷಕ್ಕೆ ಡಿಚ್ ಮಾಡ್ತಾರೆ ಅಂತ. BJP ಏನ್ ಮಾಡ್ತಾರೆ, ಅವ್ರನ್ನ ನುಂಗಿ ಹಾಕ್ತಾರೆ. ಈಗ ಅವರ ಜೊತೆ ಹೋದವ್ರು ಯಾರಾದ್ರೂ ಇದ್ದಾರೆ ಇವತ್ತು? ಬಹಳ ಮಂದಿ ಓಡಿ ಹೊರಗೆ ಬಂದಿದ್ದಾರೆ. ಈಗ ಏನೋ ಚಂದ್ರಬಾಬು ನಾಯ್ಡು ಇದ್ದಾರೆ, ನಿತೀಶ್ ಕುಮಾರ್ ನೋಡಿ ದೈನೇಸಿ ಸ್ಥಿತಿ. ಇಲೆಕ್ಷನ್ ವರೆಗೆ ಅವನನ್ನು ಮುಖ್ಯಮಂತ್ರಿ ಮಾಡಿ, ಅವನನ್ನು ಬ್ಲಾಕ್ ಮೇಲ್ ಮಾಡಿ, ಅವನ ರಾಜೀನಾಮೆ ಕೊಡಿಸಿ ಕೊನೆಗೆ ಅವರದ್ದೇ ಮಾಡಿಲ್ವಾ? ಇವರು ಪ್ರಾದೇಶಿಕ ಪಕ್ಷಗಳ ಜೊತೆ ಇವರ ನಡವಳಿಕೆ ತೆಗೆದು ನೋಡಿ. ಎಲ್ಲರೂ ರಾಜಸ್ಥಾನ ತಗೊಳ್ಳಿ, ಗುಜರಾತ್ ತಗೊಳ್ಳಿ, ಇಲ್ಲಿ ಒರಿಸ್ಸಾ ತಗೊಳ್ಳಿ, ವೆಸ್ಟ್ ಬೆಂಗಾಲ್, ಎಲ್ಲ ಕಡೆ ಅದನ್ನು ಮಾಡಿದ್ದಾರೆ. ಇವರು ಈಗ ಸೈದ್ಧಾಂತಿಕದ ಪಾಠ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಅದು ಒಂದು ಮಿತ್ರ ಪಕ್ಷಕ್ಕೆ ನೀವು ದ್ರೋಹ ಮಾಡಿ ಹೋಗ್ತಾರೆ ಅಂತ. ಇವರು
ಕರ್ನಾಟಕದಲ್ಲಿ ನಡೆದ ಆಪರೇಷನ್ ಕಮಲ ಮಾಡಿದ ಇವರು ನಾಯಕರುಗಳು ಇವತ್ತು ಅಲ್ಲಿ ಕಾಂಗ್ರೆಸ್ಗೆ ಪಾಠ ಹೇಳ್ತಾರೆ. ನಾನು ಹೇಳ್ತಾ ಇರೋದು, ನಾನು ಅದಕ್ಕೆ ಹೇಳಿದೆ ಕರ್ನಾಟಕ ಬಿಜೆಪಿ ಅವ್ರದ್ದು ಇನ್ನೊಂದು ಏನು ಅಂದ್ರೆ ಇಲ್ಲಿ 2 ಬೈ ಎಲೆಕ್ಷನ್ ಸೋತವ್ರೆ, ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅವರು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರೋದು ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲ, ಅದಕ್ಕೆ ಹೇಳಿದ್ದು ಆದರ್ಶದ ರಾಜಕಾರಣ ಬೇರೆ ಮತ್ತು ಪ್ರಾಯೋಗಿಕದ ಆದರ್ಶದ ರಾಜಕಾರಣದಿಂದ ಇಂಡಿಯಾದ ರಾಜಕಾರಣ ಬಹಳ ದೂರ ಸಾಗಿ ಬಂದಿದೆ ಇವತ್ತು. ಆಯ್ತಾ, ಇವತ್ತು ರೈಲ್ವೆ ಆಕ್ಸಿಡೆಂಟ್ ಆದ ಕೂಡಲೇ ರಾಜೀನಾಮೆ ಕೊಡ್ಲಿಕ್ಕೆ ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಯಾರು ಇಲ್ಲ ಇಲ್ಲಿ. ಅದರಿಂದ ಅದು ಹೋಗಿ ಬಂದಿದೆ. ಅದರಿಂದ ಪ್ರಾಯೋಗಿಕ ರಾಜಕಾರಣ ದೃಷ್ಟಿಯಿಂದ ನೋಡಿದ್ರೆ ಮತ್ತು ಭಾರತೀಯ ಜನತಾ ಪಕ್ಷವನ್ನು ಅದೇ ನೋಡಿ, ಈಗ ಏನು ಆಟ ಆಡ್ತಾ ಇದ್ದಾರೆ ಅವರು, ಒಂದು ಸುದ್ದಿಯ ಪ್ರಕಾರ ವಿಜಯ್ಗೆ ಬೇರೆ ಬೇರೆ ರೀತಿಯ ಥ್ರೆಟ್ ಕೊಡ್ತಾ ಇದ್ದಾರೆ ಅಂತ ಅವ್ರದೊಂದು ಕೇಸ್ ಬಂದಿದೆ. ಕಾಂಗ್ರೆಸ್ ಜೊತೆ ನೋಡಿ, ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡದೆ ಬೇರೆ ಯಾರ ಜೊತೆ ಅಲಯನ್ಸ್ ಮಾಡಿ. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಅನ್ನೋ ವಿಷಯ ನೋಡಿ, ಕಾಂಗ್ರೆಸ್ ಏನ್ ಹೇಳ್ಬೇಕಿತ್ತು ಅದನ್ನ ಸ್ಟ್ರೈಟ್ ಆಗಿ ಹೇಳಿತ್ತು. ನೀವು ಯಾವ ಕಾರಣಕ್ಕೂ ಕೋಮುವಾದಿಗಳ ಜೊತೆ ಕೈ ಜೋಡಿಸಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕಿ ಸಪೋರ್ಟ್ ಮಾಡ್ತೀವಿ. ಬಿಜೆಪಿ ಇಂಡೈರೆಕ್ಟ್ ಆಗಿ ADMK ಮೇಲೆ ಒತ್ತಡ ಇರ್ತಿದೆ, ಆಯ್ತಾ, ಇಂಡೈರೆಕ್ಟ್ ಆಗಿ TVK ಮೇಲೆ, ಇಂಡೈರೆಕ್ಟ್ ಗವರ್ನರ್ ಮೇಲೆ, ಎಸ್, ಗವರ್ನರ್ ಆಫೀಸ್ ಅನ್ನ ಬಳಸ್ತಾ ಇದ್ದಾರೆ. ಅಂದ್ರೆ TVK ಕಾಂಗ್ರೆಸ್ ಜೊತೆ ಹೋಗ್ಬಾರ್ದು ಅಂತ, ಇವರು ಬಿಜೆಪಿ ಜೊತೆ ಹೋಗ್ಬಾರ್ದು ಅಂತ ಸ್ಟ್ರೈಟ್ ಆಗಿ ಹೇಳಿದ್ರೆ, ಬಿಜೆಪಿ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಜೊತೆ ಹೋಗ್ಬಾರ್ದು ಅನ್ನುವಂಥದ್ದು ಪ್ರೆಸರ್ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಏನ್ ಮಾಡ್ಬೇಕಿತ್ತು? ಅಲ್ಲ, ಕಾಂಗ್ರೆಸ್ ಬೇರೆ ದಾರಿ ಇಲ್ಲ. ನನ್ನ ಪ್ರಕಾರ ನಾನು ಫಸ್ಟಿಗೆ ಮಾಡಿದಾಗ ನಮ್ಗೆ ಅನಿಸ್ತದು ಅಂದ್ರೆ, ನಾವು ಸ್ವಲ್ಪ ಸ್ಟಾಲಿನ್ ಪರವಾಗಿರುವವರು, DMK ಪರವಾಗಿರುವವರು, ಅಂದ್ರೆ ಪರವಾಗಿ ಪರ್ಸನಲ್ ಏನಲ್ಲ. ಇವತ್ತು ಬಿಜೆಪಿಯನ್ನು ಸೆಂಟ್ರಲ್ ಅಧಿಕಾರದಲ್ಲಿರೋ ಬಿಜೆಪಿಯನ್ನು ಬೇರೆ ಬೇರೆ ಡಿಲಿಮಿಟೇಷನ್ ಇರ್ಬೋದು, ಟ್ಯಾಕ್ಸ್ ಡಿವಲ್ಯೂಷನ್ ಇರ್ಬೋದು, ಹಿಂದಿ ಭಾಷೆ, ನಮಗೂ ಅವರಿಗೆ ಒಂದು ಸಾಮ್ಯತೆ ಇದೆ. ನಮ್ಮ ಪ್ರಗತಿಪರ ಆಲೋಚನೆಗಳನ್ನು ಮಾಡುವವರಿಗೂ ಅದರ ನಡೆ ಮತ್ತು ನುಡಿ ಬಗ್ಗೆ ಒಂದು ಸಾಮ್ಯತೆ ಇದೆ, ಪ್ರತಿ ಸರಿ ಮಾಡಿದೆ. ಅದರಿಂದಾಗಿ ನಮ್ಗೆ ಅನಿಸ್ತು, ನನಗೆ ವೈಯಕ್ತಿಕವಾಗಿ ಅನಿಸ್ತು ಸ್ಟಾಲಿನ್ ಅನ್ನ ಡಿಚ್ ಮಾಡಬಾರದಿತ್ತು. ಆದರೆ ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸ್ ಅಂತ. ಕಾಂಗ್ರೆಸ್ ಅವರ ಜೊತೆ ಇದ್ರೂ ಕೂಡ ಅವರು ವಿರೋಧ ಪಕ್ಷದಲ್ಲಿ ಇರ್ತಾರೆ. ಅವ್ರು ಈಗ ಒಂದೇನಂದ್ರೆ, ಈ ಕಾಂಗ್ರೆಸ್ಸಿನ ಸಪೋರ್ಟಿನ ಬಲದಿಂದ DMK ಏನಾದರೂ ಗವರ್ಮೆಂಟ್ ಫಾರ್ಮ್ ಮಾಡೋ ಸ್ಥಿತಿಯಲ್ಲಿದ್ದಾಗ ಇವರು ಕೈ ಬಿಟ್ಟು ಹೋಗ್ಬಿಟ್ಟಿದ್ರೆ ನೀವು ತಪ್ಪಂತ ಹೇಳ್ಬೋದು. ನೀವು ವಿರೋಧ ಒಂದು 5 ಸೀಟ್ ಕಡಿಮೆ ಆಗುತ್ತೆ ಅಷ್ಟೇ. ವಿಜಯ್ಗೆ ಬೈಲಿಕ್ಕೆ ಒಂದು 5 ಜನ ಕಾಂಗ್ರೆಸ್ನವರು ಕಡಿಮೆ ಆಗ್ತಾರೆ ಅಷ್ಟೇ ಅಲ್ವಾ? ಇಲ್ಲಿ ಏನಾಗ್ಬೇಕಂದ್ರೆ, ಒಂದು ಇಂಡಿಯಾ ಒಕ್ಕೂಟದಲ್ಲಿ, ಈಗ ಇಂಡಿಯಾ ಒಕ್ಕೂಟದಲ್ಲಿ ಇರ್ಲಿಲ್ವಾ ವೆಸ್ಟ್ ಬೆಂಗಾಲಲ್ಲಿ, ಮಮತಾ ಬ್ಯಾನರ್ಜಿ ಮತ್ತು ಲೆಫ್ಟ್ ಪಾರ್ಟಿ ಅಲ್ಲಿ ರೈವಲ್ಗಳು ಇಬ್ರು ಇಂಡಿಯಾ ಒಕ್ಕೂಟದಲ್ಲೇ ಇದ್ರು. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇರಲ್ಲ. ಮುಂದೆ ಕೂಡ ತಮಿಳುನಾಡು ವಿಷಯದಲ್ಲೂ ಹಂಗೆ ಆಗ್ಬೋದು. ಯಾಕೆಂದ್ರೆ ADMK NDA ಜೊತೆ ಇದೆ, ಹಂಗಾಗಿ DMKಗೆ ಆಪ್ಷನ್ ಇಲ್ಲದೆ ಅವರು ಇಂಡಿಯಾ ಬ್ಲಾಕ್ ಜೊತೆಗೆ ನೋಡಿ ಏನೇ ಮಾತಾಡಿದ್ರು ಸ್ಟಾಲಿನ್ ಸರ್ಕಾರದ ಮೇಲೆ ಅಂತ ದೊಡ್ಡ ಕರಪ್ಷನ್ ಕೇಸಸ್ ಇಲ್ಲ. ಅದರಿಂದ ಈಗ ವಿಜಯ್ ಅಧಿಕಾರಕ್ಕೆ ಬಂದ್ರು, ಅವರ ಮೇಲೆ ಒಂದು ತನಿಖಾ ಆಯೋಗ ಮಾಡಿ ಅವರನ್ನೊಂದು ವಿಚ್ಚಂಟಿಗೆ ಮಾಡೋ ಪರಿಸ್ಥಿತಿ ಬರುವುದಿಲ್ಲ. ರೈಟ್? ಏನಂತ ಈಗ ಜಯಲಲಿತಾ ಮತ್ತು ಕರುಣಾನಿಧಿ ನಡುವೆ ಒಂದು ರೈವಲ್ರಿ ಇತ್ತು. ಅವ್ರನ್ನ ಇವ್ರು ಜೈಲಿಗೆ ಹಾಕೋದು, ಇವ್ರು ಅವರನ್ನ ಜೈಲಿಗೆ ಹಾಕೋದು, ಅಂತ ದ್ವೇಷದ ರಾಜಕಾರಣ ನನ್ನ ಪ್ರಕಾರ ಇಲ್ಲ. ವಿಜಯೂ ಮಾಡೋದಿಲ್ಲ, ಸ್ಟಾಲಿನು ಮಾಡಿಲ್ಲ, ಕಳೆದ ಅವಧಿಯಲ್ಲಿ ಮಾಡಿಲ್ಲ. ಅದರಿಂದ ನನ್ನ ಪ್ರಕಾರ ಒಂದು ಸೌಜನ್ಯದ ಒಂದು ರಾಜಕಾರಣ ಅಲ್ಲಿ ಆಗ್ಬೋದು ಅಂತ ತಿಳ್ಕೊಂಡಿದ್ದೇನೆ ನಾನು. ಈ ಪ್ರಶ್ನೆ ತಮಿಳುನಾಡಲ್ಲಿ ಇದು ಒಂದು ಬದಲಾವಣೆ ಆಗಿದೆ, ಇದು ಒಂದು ಖಂಡಿತ ಬದಲಾವಣೆ. ಈಗ ಜನರಲ್ ಆಗಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಶುರುವಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು ವಿನ, ನಮ್ಗೆ ಈಗ ನಾವು ಹಿಂದಿನ ಡಿಸ್ಕಷನ್ ಅಲ್ಲಿ ಮಾತಾಡಿದಾಗೆ ನಮ್ಗೆ ಈಗಲೂ ಕನ್ವಿನ್ಸ್ ಆಗ್ತಾ ಇಲ್ಲ ಯಾಕೆ ತಮಿಳುನಾಡಿನ ಜನ ಈಗ ಯಾರೋ ಮಾತಾಡುವಾಗ ಒಂದು ಬಂತು, ಅಲ್ಲೂ ಕೂಡ SIR ಆಗಿದೆ, 70-80 ಲಕ್ಷ ಮತಗಳನ್ನು ಹೊಡೆದಾಕಿದ್ರು, ಅದರ ಲಾಭ ವಿಜಯ್ಗೆ ಆಗಿದೆ ಅಂತ. ಆಯ್ತಾ, ಒಂದು ಅದು ಇದೆ. ಇನ್ನೊಂದು ವರ್ಷನ್ ಏನಿದೆ, ಈ ಅಣ್ಣಾಮಲೈ ಸೋಷಿಯಲ್ ಮೀಡಿಯಾದ ಮೂಲಕ ಈ DMK ವಿರುದ್ಧ ಒಂದು ಭೂಮಿಕೆಯನ್ನು ತಯಾರು ಮಾಡಿದ್ರು. ಆ ಭೂಮಿಕೆಯ ಲಾಭವನ್ನ ಅವರು ಪಡೆದ್ರು. ಯಾಕಂದ್ರೆ ಅಣ್ಣಾಮಲೈ ಹೊರಗೆ ಹೋದಲ್ಲ. ನನಗೆ ಅನಿಸೋದು ಇದರದ್ದೆಲ್ಲದೂ ಒಂದು ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಇರ್ಬೋದು. ಯಾಕಂದ್ರೆ ಇವತ್ತಿಗೂ ನಮಗೆ DMK ಯಾಕೆ ಸೋಲ್ತು ಮತ್ತು ವಿಜಯ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಬಂತು ಅನ್ನೋದಕ್ಕೆ ನಾನು ಒಂದು ಸಮರ್ಥನೆ ಮಾಡುವಂತ ಕಾರಣಗಳು ಯಾವುದು ಸಿಗ್ತಾ ಇಲ್ಲ, ಕನ್ವಿನ್ಸ್ ಆಗುವಂತ ಕಾರಣಗಳು ಯಾವುದು ಸಿಗ್ತಾ ಇಲ್ಲ, ಅದು ಹೇಳ್ತಾ ಇರೋದು. ಅದರಿಂದ ಒಂದು ರಿಲೇಷನ್ ಚೆನ್ನಾಗಿದೆ. ಅದರಿಂದ ಕಾಂಗ್ರೆಸ್ ಮಾಡಿದ್ದು, ಈಗ ನೋಡಿ ವಿಜಯ್ ಜೊತೆ ಮೈತ್ರಿ ಮಾಡ್ಬೇಕಂತ ತಮಿಳ್ನಾಡಿನ ಕಾಂಗ್ರೆಸ್ನ ನಾಯಕರು ಮೊದಲೇ ಡಿಸೈಡ್ ಮಾಡಿದ್ರು. ಆಯ್ತಾ, ಇದು ಸೆಂಟ್ರಲ್ ಚಿದಂಬರಂ ಇಂಥವ್ರದ್ದು ಯಾರ್ಯಾರ್ದು ಇರುತ್ತೆ, ಅವರು DMK ಜೊತೆ ನಾವು ಕೈ ಬಿಡಬಾರದು ಅಂತ ಹೇಳಿದರೆ, ಬಹುಶಃ ರಾಹುಲ್ ಗಾಂಧಿ ಕೂಡ ಕನ್ವಿನ್ಸ್ ಆಗಿರ್ಬೇಕು ನಾವು ಕೈ ಬಿಡಬಾರದು ಅಂತ ಮಾಡಿದ್ರೆ. ಈಗ ನೋಡಿ ಏನಾಗ್ತಿತ್ತು,
ಮಾಡಿದ್ರೆ ಬಹುಶಃ ಕಾಂಗ್ರೆಸ್ಗೆ ಒಂದು 10-15 ಸೀಟ್ಗಳಾದ್ರೂ ಬರ್ತಾ ಇತ್ತು. ನೋ ಜಾಸ್ತಿ ಬರ್ತಾ ಇತ್ತು. ಅಲ್ಲಲ್ಲ, ಅವರು ಟಿವಿಗೆ ಕಾಂಗ್ರೆಸ್ಗೆ ಒಂದು 70-80 ಸೀಟ್ ಕೊಡೋ ಮಟ್ಟಿಗೆಲ್ಲ ಕೇಳ್ತಿದ್ರಂತೆ. ಎಷ್ಟು ಕೊಡ್ತಿದ್ರು? ಆಯ್ತು, ಒಂದು 50 ಸೀಟ್ ಕೊಟ್ಟರು ಕೂಡ ಇವ್ರೊಂದು 25-30 ಜನ ಗೆದ್ಬಿಟ್ಟಿದ್ರು. 25-30 ಜನ ಗೆಲ್ತಾ ಇದ್ರು. ಅದರಿಂದ ಹಾಗೆ ನೋಡಿದ್ರೆ ನೋಡಿ ಗೆಲ್ತಾ ಇದ್ರು ಅಂತ ಆದಾಗ ಅಂದ್ರೆ ವಿಜಯ್ಗೆ ಹಾಕಿದ ವೋಟರ್ಸ್ಗಳಲ್ಲೂ ಕೂಡ ಅವರಿಗೆ DMK ವಿರುದ್ಧ ಒಂದು ಅಸಹನೆ ಇರ್ಬೋದು, ಆದ್ರೆ ಕಾಂಗ್ರೆಸ್ ವಿರುದ್ಧ ಇರ್ಲಿಲ್ಲ ಅವರಿಗೆ. ಆ ಮಟ್ಟಿಗೆ ಏನು ಫುಲ್ಲು ವಿಜಯ್ ವಿರುದ್ಧನೇ ಕಂಟೆಸ್ಟ್ ಮಾಡಿ ಬಂದಿದ್ದಾರೆ ಕಾಂಗ್ರೆಸ್ನವರು. ಈಗ ಅವರು ಅವ್ರ ಜೊತೆ ಹೇಗೆ ಹೋಗ್ತಾರೆ ಅಂತ ಅದು ನನ್ನ ಪ್ರಕಾರ ಆ ಆರ್ಗ್ಯುಮೆಂಟ್ಗೆ ಏನು ಬೇಸ್ ಇಲ್ಲ. ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಈಗ ನೋಡಿ ಪ್ರಶ್ನೆ, ಈಗ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಕೂಡ ಅವನು ಗವರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು ಅಲ್ವಾ? ಇವರನ್ನೆಲ್ಲ ಕ್ರೆಡಿಟ್ ಮಾಡಬೇಕು. ವಿಜಯ್ ಮುಂದೆ ಸುಮಾರು ಪ್ರಾಬ್ಲಮ್ ಇದೆ. ಈಗ ನೋಡಿ ಅವರದ್ದು ಫ್ರೀಬಿಗಳನ್ನು ಕೊಟ್ಟದ್ದಕ್ಕೇನೆ, ಬರೀ ಬಂಗಾರ ಕೊಟ್ಟದಕ್ಕೇನೆ 33,000 ಕೋಟಿ ಬೇಕಂತೆ. 8 ಗ್ರಾಮ್ ಚಿನ್ನ ಕೊಡ್ತಾನಲ್ಲ ಬರೀ ಮದುಮಗಳಿಗೆ, ಅದಕ್ಕೆ 30. ನೋಡಿ ಹಿಂದಿನ ಸರ್ಕಾರ DMK ಸರ್ಕಾರದ ಫ್ರೀಬಿಗಳಿಗೇನೆ 52,000 ಕೋಟಿ ಬೇಕಂತೆ. ನೀವು ಅದನ್ನು ಕ್ಯಾನ್ಸಲ್ ಮಾಡ್ಬೇಕೀಗ, ಇಲ್ಲಿದ್ರೆ ಈ ಒಂದು 93,000 ಕೋಟಿ ಆಗುತ್ತಂತೆ ಒಟ್ಟಿಗೆ. ಅಲ್ಲಿ ಬಜೆಟ್ ಇರೋದು 3 ಲಕ್ಷನ 4 ಲಕ್ಷ ಕೋಟಿ. ನಮ್ಗಿಂತಲೂ ಕಡಿಮೆ ಬಜೆಟ್ ಇರೋದು ಅವರು. ಅದನ್ನ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಈಗ ನೋಡಿ ಗವರ್ನರ್ ಆಫೀಸನ್ನು ಈಗಾಗಲೇ ಕೈಗೆ ತಗೊಂಡಿದ್ದಾರೆ. ಈಗ ನೋಡಿ ನಮ್ಮ ಬೊಮ್ಮಾಯಿ ಕೇಸ್ ಆದ ನಂತರ ಅದೆಲ್ಲ ಪ್ರೂವ್ ಆಗಿದೆ. ನಿಮ್ಮ ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕಾಗಿರೋದು ನೀವು ಫ್ಲೋರ್ ಅಲ್ಲಿ ರಾಜಭವನದಲ್ಲಿ ಅಲ್ಲ ಅಂತ. ಸೊ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಕರೆಯೋದು ಒಂದು ಸಂಪ್ರದಾಯ. ಆಯ್ತಪ್ಪ, ಅವನಿಗೆ ಬಹುಮತ ಇಲ್ಲದ್ರೆ ಬಿದ್ದೋಗುತ್ತೆ. ನರಸಿಂಹರಾವ್ ಸರ್ಕಾರ 5 ವರ್ಷ ಬಹುಮತ ಇಲ್ಲದನ್ನೇ ಗವರ್ಮೆಂಟ್ ಮಾಡಿತ್ತು. ಬಹುಮತ ಕೊನೆಗೂ ಇರಲಿಲ್ಲ ಅವರಿಗೆ. ಅಲ್ಲ, ಇಲ್ಲೂ ನೋಡಿ, ಈಗ 108 TVK, 5 ಕಾಂಗ್ರೆಸ್ಸು 113 ಪ್ಲಸ್ 2 CPI CPM 117, VCK 119, ಅಲ್ಲಿನ ಮ್ಯಾಜಿಕ್ ನಂಬರ್ 118. ಇದು ಕೂಡ ಸಿಂಪಲ್ ಮೆಜಾರಿಟಿಲೇ ಇಡೀ ನೋಡಿ. ಈಗ ಇವ್ರು ಯಾರು ಸಪೋರ್ಟ್ ಮಾಡೋದು ಬೇಡಪ್ಪ, ಅವರಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಅವ್ರಿಗೆ ಕೊಟ್ರೆ ನಾಳೆ ಸರ್ಕಾರ ಬಂದಾಗ DMK ನನಗನಿಸುತ್ತು ಅವರು ಆ ವೋಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೊರಗಿನೂ ಹೋಗ್ಬೋದು, ಇರ್ಲಿ ಸರ್ಕಾರ ಇರ್ಲಿ ಅಂತ. ಆಗ ನಿಮ್ಮ ಕೆಲಸ ADMK ಮಾಡ್ಬೋದು. ಅಲ್ಲಿ ADMK ಮಾಡ್ಬೋದು. ADMK ಮಾಡ್ಲಿಕ್ಕಿಲ್ಲ, BJP ಪ್ರಾಕ್ಸಿ ಇವರನ್ನು ಉಳಿಸ್ಬೇಕಂತ ಇರುತ್ತೆ. ನನ್ನ ಪ್ರಕಾರ ಈಗ ಈ 10 ಮಂದಿ ಇದಾರಲ್ಲ, ಅವರು ಹೋದ್ರೆ ಒಟ್ಟು ಅವರ ಬಹುಮತದ ಸಂಖ್ಯೆ ಕಡಿಮೆ ಆಗುತ್ತೆ. ಅದರಿಂದ ಎಲ್ಲ ಕಡೆ ನಡೆದಿದೆ, ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 80-90 ಇದೆ, 118 ಬೇಕಂದ್ರೆ ಬೇರೆ. ಒಂದು 10 ಸೀಟಿಗೆ ಕಡಿಮೆ ಇದ್ದಾಗ ಈಗ ನಾಳೆ ಇವರು ಈಗ ಇನ್ನೊಂದು ಆಪ್ಷನ್ ಇದೆ ಇವರಿಗೆ, ನಾವು ಹೊರಗಿನಿಂದ ಸಪೋರ್ಟ್ ಮಾಡ್ತೇವೆ ಅಂತ ಲೆಟರ್ ಕೊಡ್ಬೋದು. ಇವರಿಗೆ ಬೇಡ ಅಂತ ಹೇಳಿದ್ರೆ ಹೊರಗಿನಿಂದ ಒಪ್ಲೇಬೇಕು ಗವರ್ನರ್. ಯಾಕೆ ಆಟ ಆಡಬೇಕು? ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಡಿಯಪ್ಪ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನೀವು ಮಾಡಿ ಅವರಿಗೆ ಒಂದು 10 ದಿನ ಟೈಮ್ ಕೊಡೋದು, ನಿಮ್ಮ ಬಹುಮತವನ್ನು ಸಾಬೀತು ಮಾಡಿ ಅಂತ. ಇದು ನಡೀತಾ ಇದ್ದದ್ದು ಸಂಪ್ರದಾಯ ಬೊಮ್ಮಾಯಿ ಕೇಸ್ ಆದ ನಂತರ. ಈಗ ನೋಡಿ ಅವನು ಕನ್ವಿನ್ಸ್ ಆಗಿಲ್ಲಂತೆ ಗವರ್ನರ್ಗೆ. ಹೌದು, ಗವರ್ನರ್ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಏನರ್ಥ? ಸೊ ಈಗ ನೋಡಿ DMKದ್ದು ಕೂಡ ಇದೆ. ನಾನು ಮೊದಲೇ ಮಾನಸಿಕವಾಗಿ ಸಿದ್ಧ ಇರ್ತೀನಿ, ನಿಮ್ಗೆ ಅವಕಾಶ ಕೊಡಬಾರ್ದು. ಕನ್ವಿನ್ಸ್ ಆಗೋಲ್ಲ. ಈಗ ಇವತ್ತು ಮತ್ತೆ ಗವರ್ನರ್ ಮೀಟ್ ಮಾಡ್ತಾ ಇದ್ದಾರೆ, ಏನೇನೋ ನಡೀತಾ ಇದೆ ಅಲ್ಲಿ. ಬಟ್ ಇದು ಒಂದು ಕ್ಲಿಯರ್ ಆದ್ರೆ 5 ಮಂದಿ ಕ್ಲಿಯರ್ ಆಯ್ತು, ಉಳಿದ 6 ಮಂದಿ 7 ಕ್ಲಿಯರ್ ಆದ್ರೆ ಅವರು ಬಹುಶಃ ನನ್ನ ಪ್ರಕಾರ ವಿಜಯ್ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಇವರು ಯಾರಿಂದೂ ಆಗೋದಿಲ್ಲ. ಸದ್ಯದ ಮಟ್ಟಿಗೆ ಅಷ್ಟೇ ಹೇಳ್ಬೋದು. ಇವರು ಏನೇ ತಲೆ ಕೆಳಗೆ ಕಾಲು ಮೇಲೆ ಮಾಡಿದ್ರು ಕೂಡ, ಆದರೆ ಮಾತ್ರ ಅದರ ನಂತರ ವಿಜಯ್ನನ್ನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಮಾತ್ರ ಇವರು ಬಿಡುವುದಿಲ್ಲ. ಯಾಕಂದ್ರೆ ಈಗಾಗಲೇ ಸುಮಾರು ಕೇಸಸ್ಗಳೆಲ್ಲ ಇದೆ, ಅದನ್ನು ರಿವೋಕ್ ಮಾಡ್ತಾರೆ, ಹಿಂಸೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅದನ್ನು. ಸರಿ ಸರ್, ಈಗ ನೀವು ಕಾಂಗ್ರೆಸ್ಸು ಬೇರೆ ದಾರಿಲಿಲ್ಲ, ಮಾಡಿದ್ದು ಸರಿ ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಇನ್ನೂ ಒಂದಿತ್ತು, ಏನಂದ್ರೆ ಸರಿನಾ ತಪ್ಪಾ ಅಂತ. ಇನ್ ಕೇಸ್ ಕಾಂಗ್ರೆಸ್ ತಪ್ಪು ಅಂದ್ರೆ ಯಾವ ಆಂಗಲ್ ಇಂದ ತಪ್ಪು ಅನ್ಸುತ್ತೆ? ಅಲ್ಲ, ನಾನು ಅದನ್ನೇ ಹೇಳಿದಲ್ಲ, ನೀವು ಆದರ್ಶ ರಾಜಕಾರಣದಿಂದ ನೋಡಿದ್ರೆ ಒಂದು ಮೈತ್ರಿಕೂಟದ ಕೆಲವು ಪ್ರಿನ್ಸಿಪಲ್ಗಳಿರುತ್ತೆ ಅಲ್ವಾ? ಮೈತ್ರಿ ಈಗ ಈ ಅದು ಹಿಂದೆ ಎಲ್ಲ ಇತ್ತು, ಅದು ಈಗ ಇದೆ ಅಂತ ಹೇಳುದಿಲ್ಲ. ಈಗ ಮೈತ್ರಿಗಳಿಗೆ ಚೇಂಜ್ ಆಗ್ತಾನೆ ಇರುತ್ತೆ. ತಪ್ಪು ಯಾಕಂದ್ರೆ ಇಷ್ಟು ದಿನ 2003ರಿಂದ ಅವರ ಜೊತೆಗೆ ಇದ್ದವರು, ಅದರಿಂದ ಈ ಸಂದರ್ಭದಲ್ಲಿ ಅವನು ಬಿಟ್ಟದ್ದು ತಪ್ಪು ಅಂತ ಅನಿಸುತ್ತೆ. ಯಾಕಂದ್ರೆ ಬೇರೆ ಏನು ಕಾರಣಗಳಿಲ್ಲ, ಐಡಿಯಾಲಜಿಕಲ್ ಅದು ಡಿಫರೆನ್ಸಸ್ ಇಲ್ಲ. ಇವರ ಅದೇ ನೀವೇ ಹೇಳಿದ್ರಲ್ಲ, ರಾಹುಲ್ ಗಾಂಧಿಯೇ ಪ್ರಧಾನಿ ಆಗ್ಬೇಕಂತ ಮೊದಲ ಬಾರಿಗೆ ಹೇಳಿದವನು ಸ್ಟಾಲಿನ್. ಅಷ್ಟೊಂದು ಸಂಬಂಧ ಇರುವಾಗ ಸಡನ್ ಮಾಡಿದಾಗ ನಾವು ವೈಯಕ್ತಿಕವಾಗಿ ನೋಡುದು ಇದನ್ನು.
ಅಂದ್ರೆ ನಮ್ಮ ದಿನನಿತ್ಯ ಒಬ್ಬ ಇಬ್ಬರು ಸ್ನೇಹಿತರು ಇರ್ತಾರೆ, ಏನು ಕಾರಣದಿಂದ ಅವ್ನು ಕೈ ಬಿಟ್ಬಿಟ್ಟ ಅಂತ. ಆದ್ರೆ ಪೊಲಿಟಿಕಲ್ ಪಾರ್ಟಿಗಳು ಆ ರೀತಿ ಬಿಹೇವ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ತಿಳ್ಕೊಳ್ಳಿ. ಪೊಲಿಟಿಕಲ್ ಪಾರ್ಟಿ ಆ ಸಂದರ್ಭಕ್ಕೆ ತಕ್ಕಾಗಿ ಕೆಲವು ಡಿಸಿಷನ್ಗಳನ್ನು ತಗೊಳ್ಬೇಕಾಗುತ್ತೆ. ಈಗ ಅವರು DMK ಅವರು BJP ಜೊತೆ ಹೋಗಿದ್ದಾಗ ಅದೇ ಡಿಸಿಷನ್, ಅದೇ DMKಯನ್ನು ಮತ್ತೆ UPಗೆ ಸೇರಿಸಿದಾಗ ಕಾಂಗ್ರೆಸ್ ಅದೇ ಅಂಥದ್ದೇ ಡಿಸಿಷನ್ ತಗೊಂಡಿದೆ, ಆಗಲೂ ಅದಕ್ಕೆ ವಿರೋಧ ಇತ್ತು. ಆಮೇಲೆ ಇಲ್ಲಿ ಸಾಲು ಪ್ರಾದೇಶಿಕ ಪಕ್ಷಗಳನ್ನು ನುಂಗಿದಾಗ BJP ಬೆಳೆದದ್ದೇ ಹಂಗೆ ಅಲ್ವಾ. ಒರಿಜಿನಲ್ BJP ಅವರು ಎಷ್ಟು ಮಂದಿ ಇದ್ದಾರೆ? ಮಧ್ಯಪ್ರದೇಶದಲ್ಲಿ ಇದ್ದಾರಾ, ವೆಸ್ಟ್ ಬೆಂಗಾಲಲ್ಲಿ ಇದ್ದಾರಾ, ಬಿಹಾರದಲ್ಲಿ ಇದ್ದಾರಾ, ಒರಿಸ್ಸಾದಲ್ಲಿ ಇದ್ದಾರಾ, ಎಲ್ಲಿದ್ದಾರೆ ಒರಿಜಿನಲ್ BJP ಅನ್ನೋರು ಎಲ್ಲಿದ್ದಾರೆ? ಅದರಿಂದ ಆ ರೀತಿಯ ಬಂದಿದ್ದರಿಂದ ಇಂಥ ಪರಿಸ್ಥಿತಿ ಇದ್ದಾಗ ಒಂದು ಕಾಂಗ್ರೆಸ್ ಮಾತ್ರ ಬಹಳ ಆದರ್ಶದ ರಾಜಕಾರಣ ಮಾಡಬೇಕು, ಮೈತ್ರಿಯನ್ನು ಪಾಲನೆ ಮಾಡ್ಬೇಕಂತ ಹೇಳಿದ್ರು ನಮ್ಮ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಯ್ತು. ಆಕ್ಚುಲಿ ಅದೊಂದು ಇದೆ, ಕಾಂಗ್ರೆಸ್ ಏನೇ ಮಾಡಿದ್ರು ತಪ್ಪು ಅಂತ. ಅದು ಅಂದ್ರೆ ಈಗ ಈ ಮಧ್ಯದವರು ಇದಾರಲ್ಲ, ಅವರು BJPಯನ್ನು ವಿರೋಧಿಸ್ತಾರೆ, ಆದ್ರೆ ಒಳಗೊಳಗಡೆ BJP ಬಗ್ಗೆ ಒಂದು ಸ್ವಲ್ಪ ಪ್ರೀತಿ ಇರುತ್ತೆ, ಅದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ. ಅವರು ಕಾಂಗ್ರೆಸ್ ಅನ್ನು ನಾವು ನಿಷ್ಪಕ್ಷಪಾತಿಗಳು ಅಂತ ತೋರಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಈಗ ನೋಡಿ, ಕಾಂಗ್ರೆಸ್ ನಾನು ಹೇಳುದು, ನೀವು 75ರ ಕಾಂಗ್ರೆಸ್ ಆದ್ರೆ ನಾವು ವಿರೋಧ ಮಾಡುವ, ಏಕಚಕ್ರಾಧಿಪತ್ಯ ಇತ್ತು ಅವರದು. ಆಯ್ತಪ್ಪ, 2004ರ ಕಾಂಗ್ರೆಸ್ ಆದರೂ ನಾವು ವಿರೋಧ ಮಾಡುವ, 2009ರ ಕಾಂಗ್ರೆಸ್ ಆದರೂ ನಾವು ವಿರೋಧ ಮಾಡುವ. ಆದ್ರೆ ಇವತ್ತು 2014ರ ನಂತರದ ಕಾಂಗ್ರೆಸ್ ಇರೋದು. 2014ರ ನಂತರದ ಯಾವ ಕಾಂಗ್ರೆಸ್ ಅಂದ್ರೆ ಇದು ಹಿಂದೆ ಇವತ್ತು BJP ಯಾವ ಸ್ಥಿತಿಯಲ್ಲಿದೆ ಅಂದ್ರೆ 75ರಲ್ಲಿ ಕಾಂಗ್ರೆಸ್ ಇತ್ತಲ್ಲ ಆ ಸ್ಥಿತಿಯಲ್ಲಿ ಇವತ್ತು BJP ಇದೆ. ಅದನ್ನ ಆಗ್ಲೂ ಕಾಂಗ್ರೆಸ್ ಅನ್ನು ವಿರೋಧ ಮಾಡಿದ್ದೆ ಯಾಕೆಂದ್ರೆ ಅದರ ಏಕಚಕ್ರಾಧಿಪತ್ಯ ಇದೆ, ಅದರ ಸರ್ವಾಧಿಕಾರ ಇದೆ. ಬಟ್ ನನಗೆ ಇನ್ನೊಂದು ಅನ್ಸೋದು 2023ರ ನಂತರದ ಕಾಂಗ್ರೆಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಈಗ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದೆ, ಜಾತ್ಯತೀತ ಬಗ್ಗೆ ಮಾತಾಡ್ತಿದೆ, ಜಾತಿ ಗಣತಿ ಬಗ್ಗೆ ಮಾತಾಡ್ತಿದೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಿದೆ. ಸೊ ಹಂಗಾಗಿ ಈ ಕಾಂಗ್ರೆಸ್ನ ನಾವು ಎಲ್ಲಿಟ್ಟು ನೋಡ್ಬೇಕು ಅನ್ನೋದು ಬಹಳ ಮುಖ್ಯ. ಹೌದೌದು, ಖಂಡಿತ ನೋಡ್ಬೇಕು. ಯಾಕಂದ್ರೆ ಒಂದು ಕಾಂಗ್ರೆಸ್ನ ಈ ಸಂದರ್ಭದಲ್ಲಿ ಮಾತಾಡೋದ್ರ ಬಗ್ಗೆ, ಇನ್ನೊಂದು ನಮ್ಮ ಎದುರಿಗಿರುವ ಇನ್ನೊಂದು ರಾಜಕೀಯ ಎದುರಾಳಿ ಯಾರು ಅಂತ ಅವರು ದೈತ್ಯಾಕಾರವಾಗಿ ಬೆಳೆದಿಟ್ಟು ಇಡೀ ಸರ್ಕಾರದ ಯಂತ್ರವನ್ನು ಮುಷ್ಟಿಯಲ್ಲಿಟ್ಕೊಂಡು ಎಲ್ಲ ವಿರೋಧ ಪಕ್ಷಗಳನ್ನು ಹಣಿತಾ ಬರ್ತಾ ಇರೋದು ನೋಡಿದ್ರೆ, ಈಗ ನಾವು ಕಾಂಗ್ರೆಸ್ ಒಂದೇ BJP ಒಂದೇ ಸಮಾನ ಶತ್ರುಗಳು, ಅವರನ್ನು ದೂರ ನೀವು ತೃತೀಯ ಶಕ್ತಿ ಹೋಯ್ತದು. ಇನ್ನು ನೋಡಿ, ಕಾಂಗ್ರೆಸ್ಗೆ 20% ವೋಟ್ ಇದೆ, ಎಷ್ಟೇ ಕೆಳಗಡೆ ಬಿದ್ರು 20% ವೋಟ್ ಇದೆ ಸ್ವಾಮಿ. 25 ನೀವು ಒಂದು BJPಗೆ ಪರ್ಯಾಯ ಕಟ್ಟಲಿಕ್ಕೆ ನನ್ನ ಪ್ರಕಾರ ಇವತ್ತಿಗೂ ದೇಶದಲ್ಲಿ ನೀವು ಹೇಳಿದ್ರಲ್ಲ ಎಲ್ಲ ಕಡೆ ಕೇಸರಿ ಮಯ ಆಗ್ಬಿಟ್ಟಿದೆಯಲ್ಲ, ಇವತ್ತಿಗೂ ನಾನು ಹೇಳ್ತೀನಿ ಕಾಂಗ್ರೆಸ್ ಸ್ಟ್ರಾಂಗು. ಯಾಕೆಂದ್ರೆ BJP ಅಷ್ಟೆಲ್ಲ ಮಾಡಿ ಅಷ್ಟು ಓಟ್ ತಗೊಂಡಿದೆ, ಕಾಂಗ್ರೆಸ್ ಏನು ಮಾಡಿದೆ 20% ಓಟ್ ತಗೊಂಡಿದೆ. ಎಕ್ಸಾಕ್ಟ್ಲಿ ನೀವು ಎಲ್ಲಾ ಕಡೆಗೆ ನೋಡಿ 20% ವೋಟ್ ಏನು ಕಡಿಮೆ ಏನಲ್ಲ. ನೀವು BJPಗೆ ಇವತ್ತಿಗೂ ಪರ್ಯಾಯ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಹೊರಗಡೆ ಇಟ್ಟು ನೀವು ಕಟ್ಟಲಿಕ್ಕೆ ಆಗೋದಿಲ್ಲ. ಒಂದು ಪಕ್ಷ ಇದೆ, ನಮಗೆ ಮುಸ್ಲಿಮರ ಓಟೇ ಬೇಡ ಅಂತ ಹೇಳ್ತಾ ಇದೆ ಅಲ್ವಾ, ಓಟೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದೇ ಪಕ್ಷ ಏನ್ ಹೇಳ್ತಾರೆ, ಕಾಂಗ್ರೆಸ್ನವರು ಮುಸ್ಲಿಮರ ಓಲೈಕೆ ಮಾಡ್ತಾರೆ ಅಂತ ಹೇಳಿ. ಈಗ ಅಸ್ಸಾಂನಲ್ಲಿ ಹೌದು, ಆಯ್ತಪ್ಪ, ಮತ್ತೆ ಮುಸ್ಲಿಮರಿಗೆ ಬೇರೆ ದಾರಿ ಏನಿದೆ? ನೀವು ನಿಮ್ಮ ಓಟೇ ಬೇಡ ಅಂತ ಹೇಳ್ತಾ ಇದ್ರಿ, ಅವರು ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಅದರಿಂದ ಅಲ್ಲಿ MLA ಬಂದಿದ್ದಾರೆ. ಓಲೈಕೆ ಪ್ರಶ್ನೆ ಎಲ್ಲಿ ಬರುತ್ತಪ್ಪ? ಅದರಿಂದ ನೋಡಿ, ಕಾಂಗ್ರೆಸ್ ಈಗಲೂ ಮನಸ್ಸು ಮಾಡಿದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ, ಈಗ ದೊಡ್ಡ ಬದಲಾವಣೆ ಏನಿಲ್ಲ, ಅದರ ಕ್ಯಾಡರ್ಗಳಲ್ಲಿ ಕೂಡ ಐಡಿಯಾಲಜಿ ಬರಬೇಕು. ಇವರು ನಾಳೆ ಬೇಕಾದ್ರೆ ಇನ್ನು ನೆಕ್ಸ್ಟ್ ಲೋಕಸಭಾ ಚುನಾವಣೆ ಸೋತ್ರೆ ಹೋಗ್ಲಿ, ನಾವು ನಮ್ಮ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರ್ತೇವೆ ಅಂತ ನಿರ್ಧಾರ ಮಾಡಬೇಕು. ಇವರು ಇದು ಮೆದುವಂದಿತ್ವ ಜೊತೆಗೆ ಸ್ವಲ್ಪ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಮಾಡಬೇಕು. ತಪ್ಪೇನಲ್ಲ ಅದು, ನೀವು ಮಾಡಬೇಕು. ಇದನ್ನು ಮಾಡದೆ ನೋಡಿ, ಅವರು ಅಂಥದ್ದು ಮಾಡಿದ್ದಾರೆ. ಅವರು ಐಡಿಯಾಲಜಿಯಲ್ಲಿ ಹೆಚ್ಚು ಕಾಂಪ್ರಮೈಸ್ ಮಾಡೋದಿಲ್ಲ, ಆದ್ರೆ ರಾಜಕೀಯವಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. PDP ಜೊತೆ ಹೋಗಿದ್ದಾರೆ ಸರ್. ಅಲ್ಲ, ಅದೇ PDP ಜೊತೆ ಹೋಗಿ ಏನ್ ಮಾಡಿದ್ರು, ಅಲ್ಲಿ ಒಂದಷ್ಟು ದಿನ ಆಳಿದ್ರು, ಆಮೇಲೆ ಅವ್ರನ್ನ ಕೈ ಬಿಟ್ಟು ಬಂದ್ರಲ್ಲ, ಅವ್ರನ್ನೇನು ಬೆಳೆಸಿಲ್ಲ ಇವರು. ಅವರನ್ನ ಹಾಳು ಮಾಡಿ ಬಂದವರು. ಇವ್ರು ಯಾರಿಗೆ ಹೋಗ್ತಾರ? ಈಗ JDSಗೆ ಏನು, JDS ಪಕ್ಷ ಬಲವರ್ಧನೆ ಮಾಡಬೇಕು, ದೇವೇಗೌಡರ ಕುಟುಂಬಕ್ಕೆ ಇನ್ನು ಶಕ್ತಿ ತುಂಬಬೇಕಂತ ಕರೆ ತಂದದ್ದಲ್ಲ, ಅವ್ರನ್ನ ಮುಗಿಸ್ಬೇಕೆಂದೇ ತಂದದ್ದವರು. ಮುಗಿಸುವವರೆಗೆ ಏನು ಲಾಭ ತಗೊಳ್ಬೇಕು ಇವರು ಮಾಡ್ಬೇಕು, ಅಪ್ಪ ಮಕ್ಕಳು ಅಷ್ಟೇ. ಅದರ ನಂತರ ಇವರು ಡಂಪೆ. ಅದರ ನಂತರ ಆ ಎಲ್ಲ ಓಟುಗಳು ಅಲ್ಲಿಯೇ ಹೋಗುದು. ಬಂಗಾರಪ್ಪನ ತಗೊಂಡು ಹೇಗೆ ಹಿಂದುಳಿದ ಜಾತಿಗಳ ಓಟು ಅಲ್ಲಿ ಹೋಯ್ತು, ದೇವೇಗೌಡರ ತಗೊಂಡು ಹೋಗುತ್ತೆ, ಅದನ್ನೇ ಮಾಡಿದ್ವಿ. ಇದನ್ನ ಪ್ರಾಕ್ಟಿಕಲ್ ಆಗಿ ಉಳಿದ ಪಕ್ಷಗಳು ಯೋಚನೆ ಮಾಡ್ಬೇಕು ಅಷ್ಟೇ. ಅದರಿಂದ ಪ್ರಾಕ್ಟಿಕಲ್ ಆದ ಪೊಲಿಟಿಕ್ಸ್ ನಲ್ಲಿ ಕಾಂಗ್ರೆಸ್ ವಿಜಯ ಮಾಡಿದ್ದು ತಪ್ಪಲ್ಲ.
ಯಾಕಂದ್ರೆ ವಿಜಯ್ ಬಹಳ ವಲ್ನರೇಬಲ್ ರೀ. ಈಗ ವಿಜಯ್ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಇವರು ಈಗ ಶುರುವಾಗುತ್ತೆ. ಈಗ ಇವರಿಗೆ ಶುರು ಆಗಿದೆ, ಈಗಾಗಲೇ ಆಗಿದೆ. ಗವರ್ನರ್ ಆಫೀಸ್ ಅನ್ನು ಟೇಕ್ ಓವರ್ ಮಾಡಿದ್ದಾರೆ. ಅವ್ರು ಏನು ಮಾತಾಡ್ತಾ ಇಲ್ಲ. ಮಜಾ ಏನಂದ್ರೆ DMK ಕೂಡ ಸ್ಟಾಲಿನ್ ಮಾತಾಡ್ತಾ ಇಲ್ಲ, ಬಟ್ ಅದರ ಕೆಲವು ವಕ್ತಾರು ಲೀಡರ್ಗಳು ಸಿಕ್ಕಾಪಟ್ಟೆ ಕಾಂಗ್ರೆಸ್ ಅನ್ನು ಗೇಲಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಏನಂದ್ರೆ ಮೊನ್ನೆವರೆಗೆ ಗವರ್ನರ್ ಅನ್ನ ಹೇಗೆ ದೂರ್ತಾ ಇದ್ರು, ಇವತ್ತು ಗವರ್ನರ್ ನಡೆ ಸರಿ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಟ್ರಾಜಿಡಿ ನೋಡಿ. ಈಗ ಗವರ್ನರ್ ಆಫ್ ಮೊದಲು ಸ್ಟಾಲಿನ್ ಬಹಳ ಜೆಂಟಲ್ಮೆನ್ ತರ ನಡ್ಕೊಂಡ್ರು ಅವರು. ನನ್ನ ಪ್ರಕಾರ ನಿನ್ನೆ ಯಾರೋ ಕೇಳ್ತಾರೆ, ಸಪೋಸ್ ವಿಜಯ್ ಪ್ರಮಾಣ ವಚನ ಮಾಡಿದಾಗ ರಾಹುಲ್ ಗಾಂಧಿ ಬರ್ತಾರೆ, ಸ್ಟಾಲಿನ್ ಬಂದ್ರು ಮುಖಾಮುಖಿಯಾದ ಖಂಡಿತ ಶೇಕ್ ಹ್ಯಾಂಡ್ ಮಾಡ್ತಾರೆ. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲಿ ಇದು ಇವತ್ತಿನ ಪಾಲಿಟಿಕ್ಸ್ ಏನಾಗಿದೆ ಅಂದ್ರೆ, ಒಂದು ಆಡಳಿತ ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಪರಸ್ಪರ ಮುಖ ನೋಡಬಾರದು, ನೀವು ಹೊಡೆದಾಟಕ್ಕೆ ನಿಲ್ಬೇಕು ಅಂತ. ಇದು ಬಿಜೆಪಿಯ ನಂತರದ ದಿನಗಳಲ್ಲಿ ಇದು ಶುರುವಾಗಿರೋದು. ಇದು ಈಗ ಆ ರೀತಿ ಮೊದಲೆಲ್ಲ ಇರಲಿಲ್ಲ. ಒಂದು ಸೌಹಾರ್ದವಾಗಿ ನಡ್ಕೊಳ್ತಾ ಇದ್ರು. ಪಾಲಿಟಿಕ್ಸ್ ಕಡೆ ಸ್ಥಾನದಲ್ಲಿ ಇರುತ್ತೆ, ವೈಯಕ್ತಿಕವಾದ ಸಂಬಂಧಗಳು ವೈಯಕ್ತಿಕವಾದ ಸಂಬಂಧದಲ್ಲಿ. ವೆಸ್ಟ್ ಬೆಂಗಾಳಲ್ಲಿ ರಿಸಲ್ಟ್ ಬಂದ್ಮೇಲೆ TMC ಆಫೀಸ್ಗಳ ಮೇಲೆ ಬುಲ್ಡೋಸರ್ ಹಾಕಿದ್ದಾರೆ, ಕಾರ್ಗಳನ್ನ ಒಳ್ಳೆ ಮಾಡಿದ್ದಾರೆ. ಅದೇ ಲೆಫ್ಟ್ ಪಾರ್ಟಿಸಿಂದ ಮಮತಾ ಬ್ಯಾನರ್ಜಿ CM ಆದಾಗ, ಮಮತಾ ಬ್ಯಾನರ್ಜಿ ಫಸ್ಟ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅವರು ಬುದ್ಧದೇವ ಭಟ್ಟಾಚಾರ್ಯ, ಜ್ಯೋತಿ ಬಸು ಎಲ್ಲರೂ ಬಂದಿದ್ರು. ಈಗ ಮಮತಾ ಬ್ಯಾನರ್ಜಿ, ಸುವೇಂದ್ರ ಅಧಿಕಾರಿಯೋ ಇನ್ನೊಬ್ಬ CM ಆದಾಗ ಸಾಧ್ಯನೇ ಇಲ್ಲ. ಇವತ್ತು ಸಾಧ್ಯನೇ ಇಲ್ಲ. ಹಿಸ್ಟ್ರಿ ರಿಪೀಟ್ ನೋಡಿ. ಲೆಫ್ಟ್ ಪಾರ್ಟಿಗಳು ಸೋತು TMC ಬಂದಾಗ ಇದೇ TMC ಲೆಫ್ಟ್ ಪಾರ್ಟಿಗಳ ಮೇಲೇನು ಇಷ್ಟೇ ದೌರ್ಜನ್ಯ ಮಾಡಿದೆ. ನೀವು ಮಮತಾ ಬ್ಯಾನರ್ಜಿ ಏನು ಸಾಚ ಅಲ್ಲ. ಸ್ಟಾಲಿನ್ಗೆ ಕಂಪೇರ್ ಮಾಡಿದ್ರೆ ಸ್ಟಾಲಿನ್ ಒಂದು ಬದ್ಧತೆ ಇದೆ, ಒಂದು ಡೀಸೆನ್ಸಿ ಇದೆ ಪಾಲಿಟಿಕ್ಸ್ ನಲ್ಲಿ. ಇಲ್ಲ, ಆಕೆ ತಪ್ಪು ಸರಿ ಬೇರೆ. ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಆ ಸ್ಟ್ರೀಟ್ ಫೈಟಿಂಗ್ ಮಾಡಿ ಅವಳು ಬಂದ್ರು. ಅವಳಿಗೇನು ಸ್ಟಾಲಿನ್ಗಿರುವ ಅಪ್ಪನ ಲೆಗೆಸಿ ಏನಿರ್ಲಿಲ್ಲ, ಚಳವಳಿಗಳು ಏನಿರ್ಲಿಲ್ಲ. ಆಕೆ ಸ್ಟ್ರೀಟ್ ಫೈಟಿಂಗ್ ನಲ್ಲೇ ಬಂದವಳು. ಅದರಿಂದ ಅದು ನಡೀತಾ ಇರುತ್ತೆ. ಇಟ್ಸ್ ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಈಗ ನೀವು ನಿಮ್ಮ ಅಭಿಪ್ರಾಯನ ಅಂದರೆ TVKಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.